ಅಲ್ಲೆಲ್ಲ ರುಕ್ಕಕ್ಕರ್ ಮನೆ ಹಿಂದೆ ಕೂಕಣವನಂತಿ ಸೀಮೆ ಜಾಲಕ್ಕೆ ನಡಿ ನೋಡೋಣ. ಸಿಗ್ಬೇಕು ಅವ್ನಿಗೆ ಇವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅವ್ನು ಹುಡುಕ್ಬೇಕು ನಾನು. ಹುಡುಕ್ಮಂತ ನಡಿಯಮ್ಮ. ಏನು ಮಾಡಿರ ಇದಕ್ಕೆ ಅವ್ನು ಸವಾಸ ಮಾಡ್ದಂಗೆ ಆಗ್ತಾಗ. ಅವ್ನೇನು ಗತಿ ಅದ್ದಾನಂತ ಅವ್ನು ಸವಾಸ ಮಾಡ್ದ ಏನೋ. ಏನು ಮಾಡೋಕ್ಕಾಗತ್ತೆ, ಮುಂದದ್ದು ಯಾರು ಕಂಡವ್ರು ಹೇಳು? ಯಾರು ಕಂಡಿರಲ್ಲ. ನಮಗೇನೆ ನನಗೆ ಗೊತ್ತಿರುತ್ತೆ ಮುಂದ್ಲದು ಹಿಂಗೆ ಆಗುತ್ತೆ ಅಂತ. ಯಾರಿಗೂ ಕಂಡಿರಲ್ಲ ಕಣಮ್ಮ. ಮುಂದದ ಯಾತಕ್ಕೆ ಗೊತ್ತಾಗಲ್ಲ, ಏನಿಲ್ಲ. ಏನು ಮುಂದೆ ಒಂದು ಗಳಿಗೆದು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಿಂದ್ಲುದ ಸಾವಿರಾರು ವರ್ಷದ್ದು ಹೇಳ್ಬೋದು. ಮುಂದದು ಒಂದು ಗಳಿಗೆದು ಹೇಳೋಕ್ಕಾಗಲ್ಲ. ಯಾರ ಕೈಲಿ ಹೇಳೋಕ್ಕಾಗುತ್ತೆ ಹೇಳು? ಹಿಂಗಿದ್ದಾರೆ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಂದದು ಗೊತ್ತಾಗಂಗಿದ್ರೆ ದೇವ್ರಿಗೆ ಬೆಲೆನೇ ಇರ್ತಿರ್ಲಿಲ್ಲ ಬಾರಿ. ಯಾಕ ನೀನು ಮುಂದದು ಯಾರಿಗೂ ಗೊತ್ತಾಗಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲನ ಇದಕ್ಕೆ ಅಂತೇಳಿ ಸುಮ್ಮನಾಗಬೇಕು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಹೇಳು? ಮುಂದದು ಯಾರು ಹೇಳ್ತಾರೆ ಹೇಳಿ ನೋಡೋಣ. ಯಾರ ಕೈಲೂ ಕರೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕೈಯಾಗೈತೆ ಎಲ್ಲ. ಎಲ್ಲ ತಿಳ್ಕೊಂಡಿರೋಳು ಸುಮ್ಮನೆ ಇರಬೇಕಾಗಿತ್ತು ನೀನು. ಸುಮ್ಮನೆ ಇದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ. ಈ ಪಾಟಿ ಹೇಳೋ ಅಂತಾಳು. ಗೊತ್ತಾಯ್ದಾನೆ. ಏಯ್ ಬೈಲಿ ಬಾ, ಬೈಲಿ ನೀನೇ ಸಿಗಲಿ ಅಂತ ಕಾಯ್ತಾ ಇದ್ದೆ ನಾನು. ಅಯ್ಯ ಸರದ, ಅಯ್ಯ ನಾನೇನು ಬರಲ್ಲಪ್ಪ, ನಾನು ಬರಲ್ಲ. ನಿಂತಾಳ ಓಡಕ್ ಬಿಡ. ನಿಂತಾಳಲ್ಲ ಅಲ್ಲಾಡು ಓಡೋಗದ. ಓಡಕ್ ಬಿಡ, ನಿಂತ್ಕಂತ ಹೇಳ್ತಾ ಇರೋದು. ಹೋಗ್ಬೇಡ ನೋಡು. ಅಮ್ಮ ನನಗೇನು ಮಾಡಬೇಡ್ರಿ. ನೋಡು ಎದ್ರಿಕೊಂಡು ಓಡೋಗದ. ಅಪ್ಪ ಓಡ್ ಬಂದೆ. ಸುಸ್ತಾಗ್ತೈತೆ. ಓಡ್ ಬಂದೆ. ಸುಸ್ತಾಗ್ತೈತೆ. ಅಬ್ಬ ಇವ್ರ ಕೈ ಸಿಕ್ಬಿಟ್ರೆ ನನ್ನ ಏನಲ್ಲಿ ಇವತ್ತು ಚಟ್ನಿ ಪುಡಿ ಮಾಡ್ತಾರೆ. ಚಟ್ನಿ ಪುಡಿ. ಅಪ್ಪ ನಾನು ಬರೋಲ್ಲ, ನಾನು ಹೋಗಲ್ಲ. ಇವಾಗ ಹೆಂಗೆ ಮಾಡೋಣ? ನಾನು ಹೋಗಲ್ಲ ಇವಾಗ. ಅಯ್ಯೋ ನನಗೆ ಇವಾಗ ಹೋಗಲ್ಲ. ಅಯ್ಯಪ್ಪ ನನಗೆ ಇವ್ರ ಕೈ ಸಿಕ್ಕಬಿಟ್ರೆ ಏನಿಲ್ಲ ಇವಾಗ. ಓಡು ಮಗ ಕೈಗೆ ಸಿಗಬೇಡ. ಓಡಿ ಮಗ ಕೈಗೆ ಸಿಗಬೇಡ. ಕೈಗೆ ಸಿಕ್ಕಾಕೋಬೇಡ. ಓಡಿ ಮಗ. ಓಡೋಗದ. ನಿಂತ್ಕ ನೋಡು. ಓಡಾಗಬೇಡ ನೋಡು. ಓಡಾಗಬೇಡ. ನಿಂತ್ಕ. ಎದ್ರಿಗೆ ಬಂದು ಅದೇ ಮಾಡ್ಬತ್ತೀಯ. ನಿಂತ್ಕ. ನೋಡಿ ಈ ಪಾಟಿ ಇದ್ದೀರ. ಯಾಕಿಂತ ಕೆಲಸ ಮಾಡಿದ್ನಪ್ಪ, ಯಾಕಿಂತ ಮೋಸ ಮಾಡಿದ್ನಪ್ಪ ನಮಗೆ. ಮುಂದಾಗ್ಲೇ ಬೋಗ್ಲೇಬೇಕಾಗಿತ್ತಂತಾನು. ನೋಡು ಓಡೋಗದ. ಏನಿದು ಇಂಥದ್ದಾಗೈತಿ? ಬಚ್ಕೊಂತೀನಿ. ನಡುಗ್ದಂಗೆ ಆಗ್ತೈತೆ ನನಗೆ. ಬಚ್ಕೊಂತೀನಿ ಸಲ್ಲಿ. ಭಯವಾಗ್ತೈತೆ. ಎಲ್ಗೋ ಹೋದ್ನಪ್ಪ ಇತ್ಲಾಗಾಲೆ ಸೀಮೆ ಜಾಲಿ. ಎಲ್ಗೋಗಿರ್ಬೇಕು? ಎತ್ತ ಓಡೋದ ಕಣಕ. ನೋಡಿಲ್ಲೆಲ್ಲ ಬಚ್ಕೊಂಡಿರ್ಬೇಕು ಸೀಮೆ ಜಾಲಕ್ಕೆಲ್ಲ. ಕೂಕರ್ಸ್ಕೊಂಡವನೆ ಬಾರ ಎದ್ದು. ಇಲ್ಲಿ ಕೂಕರ್ಸ್ಕೊಂಡವನೆ ಬಾರ ಎದ್ದು. ಸುನಂದ ಬಚ್ಕೊಂಡ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದೀಯ. ಅಪ್ಪ ನಮ್ಮ ಮಗನೇ ಸಿಗ್ಲಿ ಅಂತ ಕಾಯ್ತಿದ್ದಿ ಅಲ್ಕ. ಅಲ್ಲ ಇಂಥ ಮೋಸ ಏನು ಮಾಡೋದು ಮನ್ಯಾಳ? ಇಂಥ ಮೋಸ ನಮಗೆ ಮಾಡೋದು ನಿನ್ನಿಂದನ. ನಾವು ಇಬ್ರಾಳು ಅಕ್ಕ ತಂಗಿಯರು ಇಬ್ರಾಳು ಬೀದಿಗೆ ಬಂದ್ವಲ್ಲೋ. ನಾವಿಬ್ರು ಅಕ್ಕ ತಂಗಿಯರು ಗುದ್ದಾಡಂಗಾದ್ವಲ್ಲೋ. ಯಾಕ ಸೀಮೆ ಜಾಲಕ್ಕೆ ಡಬ್ಬೆ ಹೇಳ್ತೀನಿ, ಜಾಡ್ಸ್ ಡಬ್ಬಾರೆ ಹೇಳ್ತೀನಿ. ನನ್ನ ಮಗ ಓಟು ಮೈ ಕೈ ಎಲ್ಲ ಮೂರ್ಕಬೇಕು. ಹಂಗೆ ಮಾಡ್ಬಾರೆ ಹೇಳ್ತೀನಿ. ಥೂ ಹೋಗು. ಅಲ್ಲ ಕಸ್ಮಣ ಮಾಡ್ಬಂದವನಿ. ಕಸ್ಮಣ ನಾನು ವಾರ್ನ ಮಾಡ್ದೆ ಕಣೋ. ಹೇಳ್ತೀನಿ ನನ್ನ ಮಗನಿಂದ ನಾವು ಹಾಳಾಗೋದು ಏಕೆ ಹೇಳ್ತೀನಿ. ಆಯ್ತಗ ಹಣೀರಿ ಹೇಳ್ತೀನಿ. ಹಣೆ ಬಗ್ಗೆ ನನ್ನ ಮಗೋಗಿ ಇವ್ರಿಗೆ ಆಗ್ಬೇಕು. ಹಾಕೋ ಹೋಗ್ಲಿ. ಮತ್ತು ಯಾರನ್ನ ಹೇಳಿದ್ದು ಕೇಳ್ಬೇಕು. ನಾನು ಹೆಂಗೆ ಅನ್ಕೊಂತಿದ್ದಿ. ಇವ್ರು ಹೆಂಗೆ ಕೇಳ್ಗಪ್ಪ ಹಿಂಗೆ ಆಡ್ತಾರೆ ಅನ್ಕೊಂತಿದ್ದಿ. ಕೇಳ್ಗಾಲಕ್ಕೆ ನಾಯಿ ಮಟ್ಟೆ ಇಕ್ತು ಅಂತಾರಲ್ಲ ಹಂಗೆ. ಹೇಳು ಒಂದು ಈಟ ನಾನು ಯಾರನ್ನ ಹೇಳಿದ್ಕೆ ಅರ್ತ್ಕೋಬೇಕು. ಹಿಂಗೆ ಮತ್ತೆ ಆಡೋದು ಯಾವುದನ್ನ ಒಂದು ಕೇಳಿಗೆ ಆಡ್ತಾರೆ ಅಂತಾರಲ್ಲ ಹಂಗೆ. ಅಲ್ಲಿ ಎಲ್ಲ ಕಸ್ ಮಾಡಿ ಬಂದಿದೀಯ. ಬಾಸಿ ಆಗ್ತಂಗೆ ಅಂಥದ್ದು ಮಾಡಿ ಇನ್ನು ಬಂದು ಇಲ್ಲಿ ಬೊಜಿಕೊಂಡಿದೀಯ. ನೀನೇನ ಸಿಗಬೇಕಾಯ್ತು ಅದ್ರಕ್ಕೆ ಹಿಡ್ಕೊಂಡು ಓದ್ಬಿಟ್ಟಿದ್ದಿ. ಮಕ್ಕನೇ ಅದ್ರಕ್ಕೆ ಓದ್ಬಿಡ್ತಿದ್ದಿ ಲೋಪರ್. ಅಚ್ಚುಕಟ್ಟು ಮಾಡಬಾರ್ದಾಗಿತ್ತು ಕಣೆ. ಅಚ್ಚುಕಟ್ಟು ಮಾಡಬಾರ್ದಾಯ್ತು. ನನ್ನ ಮಗನೇ ಕರ್ಕೊಂಡೋಗಿ ಅದ್ರಕ್ಕೆ ಬಿದ್ರೆ ಗೊತ್ತಾಗೋದು. ಅದ್ರಕ್ಕೆ ಓದ್ಬೋದಾಗಿತ್ತು. ಏನು ಮಾಡ್ತೀಯ? ನಾವು ಬಿಡತ್ತಾ ಹೋಗ್ಲಿ ಅಂತ ಹೇಳಿ ಆನಂದ್ ಮುಂಡೆ ಬೇರೆ ಬಿಡಲಿಲ್ಲ ನಮಗೆ.
ಆಗಬೇಕು ಆಗಬೇಕು ಅನುಭವಿಸಿ ಹೇಗೆ ಹೇಳ್ತಾಳೆ. ಅಂಜಲಿ ನೀನು ಮಾಡಿರೋದಕ್ಕೆ ನೀನು ಸರಿಯಾಗಿ ಆತ್ ಕಣಿ, ಸರಿಯಾಗಿ ಆತು. ಬೋಲೋ ಒಂದು ಕೇಳಿಗೆ ಆಡ್ತಿದ್ದೆ ನೀನು, ಇವಾಗ ಅನುಭವಿಸ್ತಾ ಇದ್ದೀವಿ, ಅನುಭವಿಸು. ನೀನು ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ. ನಾವು ಇವನು ಓದಿತಾ ಇದೀವಿ, ನಿನ್ನೇನಲ್ವಲ್ಲ, ಸುಮ್ಮನಿರು. ಯಾಕೆ ಹೇಳ್ತೀನಿ ಅಪ್ಪ ಬಿಡ್ರವ ಬಿಡ್ರಿ, ನನ್ನ ತಪ್ಪಾಯಿತು, ನನ್ನ ತಪ್ಪಾಯಿತು ಸುನಂದ, ಅಂಜಲಿ ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ, ನನ್ನ ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡ್ರಿ, ನನ್ನ ತಪ್ಪಾತು. ತಪ್ಪಾತು ಅಂದ್ರು ಬಿಡಲ್ಲ. ನೀನು ಯಾಕಿಂತ ಮೋಸ ಮಾಡ್ಬೇಕಾಗಿತ್ತು ನಮಗೆ, ಮುಂದಾಗಲೇ ಹೇಳ್ಬೇಕಾಗಿತ್ತು. ನನ್ನ ಹೆಸ್ರಿಗೆ ಯಾಕೆ ನಾಯಟನೂ ಇಲ್ಲ, ನನ್ನ ಹೆಸ್ರಿಗೆ ಯಾವ ಆಸ್ತಿನೂ ಇಲ್ಲ, ಬದನೆಕಾಯಿನೂ ಇಲ್ಲ, ಯಾತು ಇಲ್ಲ ಅಂತ ಹೇಳಿ ನೀನು ಹೇಳ್ಬೇಕಾಗಿತ್ತು. ನೀನು ಯಾಕೆ ಸುಳ್ಳು ಹೇಳಿದ್ದು ನಮಗೆ, ನೀನು ಯಾಕೆ ಸುಳ್ಳು ಹೇಳಿದ್ದು? ಮಾರ್ತೀನಿ, 50 ಕೋಟಿ ಹೋಗುತ್ತೆ, 20 ಕೋಟಿ ನಿನಗೆ ಕೊಡ್ತೀನಿ, ಅದು 30 ಕೋಟಿ ನಾವು ಇಕ್ಕೊಂತೀವಿ, ಅಲ್ಲ ಅದನ್ನ ಮಾಡ್ತೀವಿ, ಇಲ್ಲಿ ಇದನ್ನ ಮಾಡ್ತೀವಿ. ಹಿಂಗೆ ಸುಳ್ಳು ಬಗ್ಳೋದು, ಹಿಂಗೆ ಸುಳ್ಳು ಹೇಳೋದು, ಹಿಂಗೆ ಮೋಸ ಮಾಡೋದು ನೀನು. ಹಿಂಗೇನೋ ಮೋಸ ಮಾಡೋದು, ಹಿಂಗೆ ನಮಗೆ ಎಷ್ಟು ಮೋಸ ಮಾಡ್ದು ಮನ್ಯಾಳ ನೀನು. ಆಯ್ತಗ ಸರಿಯಾಗಿ ಏರಿಕ್ತದ ಕಣ ಅಣ್ಣ. ಏರಿಕ್ಬೇಕು, ಹಾಕು ಹೋಗ್ಲಿ, ಹಾಕು. ಇಬ್ಬರಾಳು ಒಂದಾಗಿ ಇಕ್ತಾ ಇದ್ದಾರಲ್ಲ ಮಾರೇ. ಅವನೇನು ಗತಿ ಆಗಾನ? ಅಯ್ಯೋ ಬಿಡ್ರತ್ತ. ಯಾರು ಹೇಳಿರು ಬಿಡಲ್ಲ, ಯಾರು ಹೇಳಿರು ಬಿಡಲ್ಲ. ಇಂಥ ಮೋಸನ್ ಮಾಡೋದು, ಅದನ್ನು ಕೊಡಿಸ್ತೀನಿ, ಇದನ್ನು ಕೊಡಿಸ್ತೀನಿ, ಅದನ್ನು ತತ್ತೀನಿ, ಇದು ನಂದು 20,000 ಇವಾಗ ಕೊಡ್ದಂಗೆ ಒಂದಿರಲಿ. ಎಲ್ಲಿ ತತ್ತಿಯಾಗ ಗೊತ್ತಿಲ್ಲ, ನನಗೆ 20,000 ದುಡ್ಡು ತರಬೇಕು. 20,000 ಎಲ್ತಾರೇನ? ನನ್ನ ತಾಗಿ ಎಲ್ಲಿ 20,000ನೂ ಇಲ್ಲ, 20 ರೂಪಾಯಿನೂ ಇಲ್ಲ, 20 ಪೈಸೆನೂ ಇಲ್ಲ. ಹೇಳ್ತಾರೆ ನನ್ನಂತ ಏನೂ ಇಲ್ಲ. ಅವಾಗ ಕೋಟ್ಯಾಧೀಶ್ವರ ಮಲ್ಲು, ಆಸ್ತಿವಂತ ಮಲ್ಲು, ಈಗ 0 ಮಲ್ಲು. ಸೊನ್ನೆ ಮಲ್ಲು ಅಂತ ಮುಂದಾಗಲೇ ಹೇಳ್ಬೇಕಾಗಿತ್ತು. ನಾನು ಸನ್ನೆ ಆಸ್ತಿವಂತ ಅಲ್ಲ, ಕೋಟ್ಯಾಧೀಶ್ವರ ಅಲ್ಲ, ನಾನು ಕೋಟಿಗಟ್ಟಲೆ ದುಡ್ಡು ಇಕ್ಕೊಂಡಿರೋನಲ್ಲ, ನಾನು ಸೊನ್ನೆ ಮಲ್ಲು ಅಂತ ನೀನು ಮುಂದಾಗಲೇ ಹೇಳ್ಬೇಕಾಗಿತ್ತು. ನಾನು ಸೊನ್ನೆ ಮಲ್ಲು, ಸೊನ್ನೆನಂತ ಯಾತು ಇಲ್ಲ, ಬದನೆಕಾಯಿ ಅಂತ ಹೇಳಿ ನೀನು ಹೇಳ್ಬೇಕಾಗಿತ್ತು. ಸೊನ್ನೆ ಮಲ್ಲು ಅಂತ ಮುಂದಾಗಲೇ ಹೇಳ್ಬೇಕಾಗಿತ್ತು. ನೀನು ಈಗ ಹೇಳ್ತಾ ಇದೀಯಾ ಸೊನ್ನೆ ಮಲ್ಲು ಅಂತ. ಮಲ್ಲು ಜೀರೋ ಆಗ್ಬಿಟ್ಟವನೆ. ಜೀರೋ ಮಲ್ಲು. ಈಗ ಹೇಳ್ತಾನೆ ನೋಡೇ ಸುನಂದಿ, ಈಗ ಹೇಳ್ತಾ ಇದ್ದಾನೆ ಜೀರೋ ಮಲ್ಲು ಅಂತ. ಮುಂದಾಗಲೇ ಹೇಳ್ಬೇಕಾಗಿತ್ತು ನಾನು ಜೀರೋ ಮಲ್ಲು. ಜೀರೋ ಮಲ್ಲು ನಂತ ಏನೂ ಇಲ್ಲ, ನನ್ನ ಆಸ್ತಿ ಎಲ್ಲ ನನ್ನ ಹೆಂಡತಿ ಹೆಸರಿಗೆ ಐತೆ ಅಂತೇಳಿ ಮುಂದಾಗಲೇ ಹೇಳ್ಬೇಕಾಗಿತ್ತು. ಈಗಲೇ ಹೇಳೋದು, ಈಗ ಹೇಳ್ತಾನೆ ಜೀರೋ ಮಲ್ಲು ಅಂತ. ಜೀರೋ ಮಲ್ಲು. ಓಹೋ, ಈಗ ಇಂಥ ಮಾತುಗಳು ಒಂದ್ಸಕ್ಕೆ ಫಸ್ಟ್ ಇದ್ದಾನೆ. ನಮಗೆ ಹಂಗೆ ನಾವು ಕನ್ಸು ಕಾಣ್ತಾ ಇದ್ದೀವಿ ಎರಡೂ. ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ನಾವು ಸುಮ್ಮ ತಿರ್ಕೊಂಡು ಕನ್ಸು ಕಾಣ್ತಾ ಇದ್ದೀವಿ. ಅಯ್ಯೋ ದೇವ್ರಿ, ಇದೆಲ್ಲ ಗೊತ್ತಾದ ಮೇಲೆ ಅಯ್ಯೋ ಯಪ್ಪ ಇದೇನಪ್ಪ, ಇದು ಹಿಂಗಾತು ಮಂಗಾತು. ಇವಾಗ ಜೀರೋ ಮಲ್ಲು. ಇನ್ನೊಂದು 2 ದಿನ ನಾನು ಚೆನ್ನಾಗಿ ಆಗ್ತೀನಿ ಬಿಡು. ಇವಾಗ ಸದ್ಯಕ್ಕೆ ಜೀರೋ ಮಲ್ಲು ಆಗಿದ್ದೀನಿ. ನೀನು ಎಲ್ಲಿ ಚೆನ್ನಾಗಿ ಆಗ್ತಿತ್ತಾಗ? ನಿನ್ನ ಕೈಲಿ ದುಡಿಯೋ ಯೋಗ್ಯತೆನೂ ಇಲ್ಲ, ನೋಡ್ಕೆಮ್ಮ ಯೋಗ್ಯತೆನೂ ಇಲ್ಲ. ಲೇ ನೀನು ಹೆಂಗಿದ್ದಾಗ ಹೋಗ್ತಾ ಇರು, ನನಗಿಲ್ಲೋಡು, ನಿನ್ನ ಮಕ ತೋರಿಸ್ಬೇಡ. ಹುಟ್ಟು ದರಿದ್ರ ನಿನ್ನ ಮಕ ತೋರಿಸ್ಬೇಡ ನನಗೆ. ಎಲ್ಲ ನಾ ತಿಸ್ಕೊಬತ್ತಾನೆ, ಕೋಟ್ಯಾಧೀಶ್ವರ ಬಿಡು, ಮಸ್ತಾಗಿ ಮಾಡ್ಕೊಂಡಿದ್ದಾನೆ ಅಂತ ನಾನಿದ್ದೀನಿ. ಆದರೆ ನಿನ್ನ ಹತ್ರ ಹಿಂಗೈತೆ ಎಂಬುದು ಗೊತ್ತಿದ್ರೆ ಏನೋ ಬಿಡತ್ತ, ನಮ್ಮ ತಗಂತೂ ಇಲ್ಲ, ಏನೋ 4 ಕಾಸು ದುಡ್ಡಾದರೂ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಇಂಥ ಅವತಾರಗಳು ನಾವು ಗಳೇ ನಡ್ಕೊಂಡೋಗಿ ನಡಿ, ಹಸಿಗೆ ಒಂದು ಬ್ಯಾಗೆಲ್ಲ ತೆಗ್ದು ನಡಿ, ಹಸಿಕ್ಕಿ ಕಳ್ಸೋಗು. ಮನೆಯೆಲ್ಲ ಖಾಲಿ ಮಾಡೋಣ ನಡಿ. ಇವ್ನು ನಡ್ಕೊಂಡು ನಡಿ, ಬಾ 20,000 ದುಡ್ಡು ಅನ್ನೋದು ನೀನು ಕೊಟ್ಟೋಗಕ್ಕೆ ಹೇಳ್ತಾರನ? ಜೀರೋ ಮಲ್ಲು ಆಗಿದ್ದೀನಿ, ಇವಾಗ ಜೀರೋ ಅಂತ ಹೇಳಿದ್ರು ಅರ್ಥ ಆಗಲ್ಲ ನಿಮಗೆ. ಹೇಳ್ತಾರನ ಇವಾಗ ನಾನು ಹೇಳಿ ದುಡ್ಡ? 20,000 ಅಲ್ಲ, 20 ಪೈಸೆನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. 1 ರೂಪಾಯಿ ನಾಲ್ಕಣಿ ಕಾಯೇನೂ ಇಲ್ಲ, ಹಣೆ ಕಚ್ಕೊಂಬಂದ್ರೆ 1 ರೂಪಾಯಿ ಕಾಯೇನಿಲ್ಲ. ಹಣೆ ಕಚ್ಕೊಂಡು ನೋಡೋಣ ಅಂದ್ರೂ ಇಲ್ಲ. ಹಂಗೆ ಹಂಗಾಗ್ಬಿಟ್ಟೈತಿ ನಂತಾಗೆ. 20 ರೂಪಾಯಲ್ಲಿ 20 ಪೈಸೆನೂ ಇಲ್ಲ, ಏನೂ ಇಲ್ಲ. ಇಲ್ಲ ಜೀರೋ ಮಲ್ಲು. ನೋಡಿದ್ರಲ್ಲ ವೀಕ್ಷಕ, ಈಗ ನಾನು ಜೀರೋ ಮಲ್ಲು ಅಂತ ಹೇಳ್ತಾ ಇದ್ದಾನೆ. ಸೊನ್ನೆ ಮಲ್ಲು ನಂತಾಗ ಯಾತು ಇಲ್ಲ ಅಂತ ಹೇಳಿ ಈಗ ಹೇಳ್ತಾ ಇರೋದು ನೋಡ್ರಿ. ಎಲ್ಲ ಎಂಟಿ, ಯಾತು ಇಲ್ಲ, ಖಾಲಿ, ಎಲ್ಲ ಖಾಲಿ. ಬಿತ್ತರ ಸಿಟ್ಟಿಗೆ ಅದಕ್ಕೆ ಇಬ್ಬರೊಳು ಅಕ್ಕ ತಂಗಿಯರು ಒದ್ದಾದ್ರೂ ಒಂದಿಟ್ಟು ಸೀಟ್ ಕಮ್ಮಿ ಮಾಡ್ಕೊಂಬನ ಅಂತ ಹೇಳಿ ಇಬ್ಬರು ಹಿಡ್ಕೊಂಡು ಹೋಯ್ತಾ ಇದ್ದೀನಿ. ಏನು ಮಾಡೋಣ, ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.